ಅಕ್ರಮವಾಗಿ ನಡೆದಿರ್ತಕ್ಕಂಥವ್ರನ್ನ ತೆರವು ಮಾಡಿದ್ರು. ಅದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಏನ್ ಡಿಸ್ಕಷನ್ಸ್ ಏನಾಗಿಲ್ಲ. ಇದಕ್ಕೂ ಹಿಂದೆ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಅವ್ರನ್ನ ಅಲ್ಲಿ ಕಳಿಸಿದ್ರು. ಆಮೇಲೆ ಈ ರೀತಿ ಅಕ್ರಮ ಬಡಾವಣೆಗಳು ಬೇಕಾದಷ್ಟು ಇದೆ ಬೆಂಗಳೂರಲ್ಲಿ. ಅವ್ರಿಗೆಲ್ಲ ರೆಗ್ಯುಲೈಸ್ ಆಗಿದೆ. ನಾನು ಕಾರ್ಪೊರೇಟರ್ ಆಗಿದ್ದಾಗ, ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ ಬರೀ 12 ಲಕ್ಷ ಇತ್ತು. ನಾನ್ ಕಾರ್ಪೊರೇಟರ್ ಆಗಿದ್ದಾಗ 15-16 ಲಕ್ಷ ಇತ್ತು. ಮತ್ತೆ ಬಹಳ ಪ್ರಮುಖವಾಗಿ ಅಲ್ಲಿ ಇರ್ತಕ್ಕಂಥವರು ಬಿಜೆಪಿಯವರು ಹೇಳೋ ಪ್ರಕಾರ ಮಿನಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದಿಂದ ಬಂದಿದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ಇದರ ಅರ್ಥ ಅಷ್ಟೇ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ. ಅದರಿಂದ ಬಾಂಗ್ಲಾದೇಶ ಏನಾದ್ರು ಇದ್ರೆ ಅಲ್ಲಿ ತಕ್ಷಣ ಗಡಿಪಾರ್ ಮಾಡಿ ಅಥವಾ ಗಾಂಧಿ ಅವ್ರು ಏನಾದ್ರು ಬಾಂಗ್ಲಾದೇಶ ಆಗಿದ್ರೆ ಜೈಲಿಗೆ ಹಾಕ್ಲಿ, ಯಾರೇನು ಅಡ್ಡಿ ಮಾಡೋದಿಲ್ಲ. ಇದನ್ನ ಬಿಜೆಪಿ ಅವರು ರಾಜಕಾರಣವಾಗಿ ಯೋಚಿಸ್ತಾರೆ. ಅವ್ರು ಏನಾದ್ರೂ ಅಲ್ಲಿದ್ದವ್ರು ಬಹುತೇಕ ಹೆಚ್ಚು ಮುಸ್ಲಿಂ ಸಮುದಾಯದವರು ಅಂತ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಕೇಂದ್ರದಿಂದ ಪಟ್ಟಿ ಕೇಳಿದ್ದಾರೆ, ಎಷ್ಟು ಜನ ತಮ್ಮ ತಮ್ಮ ರಾಜ್ಯದಲ್ಲಿ ಇದ್ದಾರೆ ಅನ್ನೋದು. ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆಯಾ ಸರ್? ಎಲ್ಲಿ, ಯಾವ ವಿಚಾರದಲ್ಲಿ? ಈ ಅಕ್ರಮ ಬಾಂಗ್ಲಾ ಅಥವಾ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ಕೇಳಿತ್ತು 3-4 ತಿಂಗಳ. ಆಮೇಲೆ ಈಗ ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ? ಬಾಂಗ್ಲಾದವರು ಎಲ್ಲಿ ನುಸುಳ್ಕೊಂಡ್ ಬರ್ಬೇಕು? ಅಕ್ಕಪಕ್ಕ ರಾಜ್ಯಗಳು, ಅಲ್ಲೆಲ್ಲ ಬಹುತೇಕ ಎಲ್ಲಾ ಕಡೆ ಕೂಡ ಬಿಜೆಪಿ ಸರ್ಕಾರಗಳೇ ಇದೆ. ಮತ್ತೆ ನಮ್ಮ ಮಿಲಿಟರಿ ಅಲ್ಲಿ ಯಾವ ನುಸುಳ್ಕೋರನ್ನು ಕೂಡ ಬರದಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿರುತ್ತೆ. ಅದು ಮಿಲಿಟರಿ ಅವ್ರು ಮಾಡ್ತಾರೋ, ಪೊಲೀಸ್ ಅವ್ರು ಮಾಡ್ತಾರೆ, ಅವ್ರ ಜವಾಬ್ದಾರಿ. ಅದು ಆ ತರ ನುಸುಳ್ಕೋರು ಯಾರನ್ನ ಬಂದ್ರೆ ಹಿಡಿದು ಜೈಲ್ಗೆ ಹಾಕ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿಯವರು ಅವರು ಮುಸಲ್ಮಾನರನ್ನ ಒಂದೇ ಉದ್ದೇಶಕ್ಕೆ ಅವ್ರನ್ನ ಬಾಂಗ್ಲಾದವರು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಅವರು ಬಾಂಗ್ಲಾದೇಶದಿಂದನೋ ಅಥವಾ ಪಾಕಿಸ್ತಾನ ಬಂದಿದ್ರೆ ಹಿಡಿದು ಜೈಲ್ಗೆ ಹಾಕ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಈಗ 1,40,00,000 ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ, ದೇಶದ ಎಲ್ಲಾ ಭಾಗದಿಂದನೂ ಕೂಡ ಬಂದು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ತಮಿಳುನಾಡವ್ರು ಇದ್ದಾರೆ, ಕೇರಳದವ್ರು ಇದ್ದಾರೆ, 5-6 ಲಕ್ಷ ಜನ. ಆಂಧ್ರದವ್ರು 7-8 ಲಕ್ಷ ಜನ ಇದ್ದಾರೆ. ತೆಲಂಗಾಣದವ್ರು 1 ಲಕ್ಷ ಜನ ಇದ್ದಾರೆ. ಮಹಾರಾಷ್ಟ್ರದವ್ರು 1 ಲಕ್ಷ ಜನ ಇದ್ದಾರೆ.